ಅದ್ರ ಬಗ್ಗೆ ಏನು ಹೇಳ್ತೀರಿ? ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ವರ್ಷಗಳಿಂದ ಕಲಾವಿದರಿಗೆ ಮಾಶಾಸನ ಕೊಡ್ತಾ ಇದೆ. ಬಟ್ 100ಕ್ಕೆ 100 ಕೊಡ್ತಿಲ್ಲ, 100ಕ್ಕೆ 50 ಭಾಗ ಕೊಡ್ತಾ ಇದೆ. ಅದು ಭಾಳಷ್ಟು ಕಡಿಮೆ ಕೊಡ್ತಾ ಇದೆ. ಇವತ್ತು ಅದನ್ನು ನಂಬ್ಕೊಂಡು ಬದುಕಿರ್ತಕ್ಕಂಥ 50,000ಕ್ಕಿಂತ ಹೆಚ್ಚಿನ ಕಲಾವಿದಿದ್ದಾರೆ. ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ 10,000 ರೂಪಾಯಿ ಮಾಶಾಸನ ಇದೆ. ನಾವಿನ್ನೂ 2,000 ರೂಪಾಯಿ ಮಾಶಾಸನದಲ್ಲಿದ್ದೀವಿ. ಅದನ್ನು ಸರ್ಕಾರದ ಮೇಲೆ ಭಾಳಷ್ಟು ಒತ್ತಡ ತರ್ತಾ ಇದ್ದೀವಿ. ಮಾಶಾಸನ 5,000 ಕನಿಷ್ಠ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕಲಾವಿದರ ವಯೋಮಿತಿಯನ್ನು ನೀವು 58ಕ್ಕೆ ಇಟ್ಕೊಂಡಿದ್ದೀರಾ. 58 ವರ್ಷ ಬದುಕ್ತಾ ಇಲ್ಲ ಕಲಾವಿದರು. ಅವ್ರಿಗೂ ಶುಗರು BP ಎಲ್ಲ ಬರ್ತಾ ಇದೆ ಗ್ರಾಮೀಣ ಭಾಗದವ್ರಿಗೂ. ಅದಕ್ಕೆ ನಮ್ಮ ಜನಪದ ಅಡುಗೆನ ಬಿಟ್ಬಿಟ್ಟವರು, ಜನಪದ ಆಹಾರ ಪದ್ಧತಿ ಬಿಟ್ಬಿಟ್ಟಿದ್ದಕ್ಕೋಸ್ಕರ ಈಗ ಅವರೂ ಸಹ ಆಧುನಿಕ ಬದುಕಿಗೆ ಬಂದುಬಿಟ್ಟಿದ್ದಾರೆ. ಇವಾಗ ಜೀನ್ಸ್ ಪ್ಯಾಂಟ್ ಬಂದುಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರ ಬದುಕು 100 ವರ್ಷ ಆಗಿದೆ, ಇವತ್ತು 50, 40, 45ಕ್ಕೆ ಬರ್ತಾ ಇದೆ. ಅದರಿಂದ ನಾವು ಸರ್ಕಾರದ ಮೇಲೆ ಒತ್ತಡ ಏನಾಗ್ತಾ ಇದೀವಿ ಅಂದರೆ ದಯವಿಟ್ಟು ಅವ್ರ ವಯೋಮಿತಿ ಕಡಿಮೆ ಮಾಡಿ. ಆಮೇಲೆ ಒಂದಷ್ಟು ನೀವೇನು ದಾಖಲೆಗಳು ಕೇಳ್ತಾರೆ, ಅವ್ರ ಫೋಟೋ ಆಗ್ಬೋದು, ಪೇಪರ್ ಕಟ್ಟಿಂಗ್ ಆಗ್ಬೋದು, ಅದೆಲ್ಲ ಕಡಿಮೆ ಮಾಡಿ. ಯಾಕಂದರೆ ಇವಾಗ ಒಬ್ಬ ಕಿನ್ನರಿ ಜೋಗಿ ಅಥವಾ ಸುಡುಗಾಡಿಸಿದ್ದ ಅಥವಾ ಬುಡುಬುಡಿಕೆ ಅವನು ಏನು ಆಧಾರ ಇಟ್ಕೊಂಡಿರ್ತಾನೆ, ಅವನ ಹತ್ರ ಏನಿರ್ತದೆ? ಅವ್ನ ಫೋಟೋ ಇಟ್ಕೊಳ್ಳೋಕ್ಕೆ ಮೊಬೈಲ್ ಇರುತ್ತೆ ಅವನ ಹತ್ರ, ಅಥವಾ ಏನೂ ಇರೋದಿಲ್ಲ ಅವನ ಹತ್ರ. ಅವ್ನು ಏನು ದಾಖಲೆ ಸರ್ಕಾರ ಕೊಡಲಿಕ್ಕಾಗತ್ತೆ? ಈ ಸುಡುಗಾಡಿಸಿದ್ದರು ನೋಡ್ಬೋದು, ಅವರೆಲ್ಲ ಕಾಡಲ್ಲಿ ಮೇಡಲ್ಲಿ ಈಗ ಇರ್ತಕ್ಕಂಥ ಜನ, ಅವ್ರಿಗೆ ಏನಿಲ್ಲ, ಊಟ ಮಾಡಿಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಇರ್ತಕ್ಕಂಥದ್ದು ನೋಡ್ಬೋದು. ಇವತ್ತು ನಮ್ಮ ಚಾಮರಾಜನಗರ ಮೀನುಗಾರರಾಗ್ಬೋದು ಅಥವಾ ನಮ್ಮ ದೇವ್ರಗೌಡರಾಗ್ಬೋದು, ಅವರೆಲ್ಲ ಇವತ್ತು ಬದುಕು ಕಟ್ಕೊಳ್ಳೋದೇ ಕಷ್ಟ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಿಕ್ಷಾಟನೆ ಮಾಡೋಕ್ಕೆ ಬಿಡಲ್ಲ. ಅವ್ರು ಬದುಕೇ ಭಿಕ್ಷಾಟನೆ ಮಾಡ್ಕೊಂಡು ಬದುಕ್ತಿದ್ದು. ಕರೋನಾ ಕಾಲಘಟ್ಟದಲ್ಲಿ ನಿಲ್ಲಿಸ್ಬಿಟ್ಟು ಭಿಕ್ಷಾಟನೆ, ಅವರಿಗೆ ಊಟಕ್ಕೂ ತೊಂದರೆ ಆಯಿತು. ಅಂಥ ಕಾಲಘಟ್ಟದಲ್ಲಿ ನಾವು ಕನ್ನಡ ಜಾನಪದ ಪರಿಷತ್ತು ಮನಸ್ಸು ಮಾಡಿ ರಾಜ್ಯದ ಬಹುತೇಕ ಬುಡಕಟ್ಟು ಮತ್ತು ಕಲಾವಿದರಿಗೆ ನಾರಿಗಟ್ಟಲೆ ಆಹಾರ ಧಾನ್ಯಗಳನ್ನು ಕಳಿಸ್ತಾರೆ. ಕರೋನಾ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದವರಿಗೆ ತಾವು ಹೆಚ್ಚು ಹುಡುಕೊಂಡು ಹೋಗಿ ಅಲ್ಲಿನ ಗ್ರಾಮೀಣ, ಅದರಲ್ಲೂ ಕೂಡ ಹೆಸರೇ ಕೇಳದಂತಹ ಒಂದು ಜನಪದ ಕಲಾವಿದರು, ಹೊರಬರದಂತಹ ಜನಪದ ಕಲಾವಿದರು, ಸಮಾಜದಿಂದ ದೂರ ಉಳಿದಂಥವ್ರು, ಅವರೂ ಕೂಡ ಹುಡುಕೊಂಡು ಹೋಗಿ ಅವರಿಗೆ ಲಾರಿಗಟ್ಟಲೆ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಮೇಡಮ್. ಈಗ ಚಿತ್ರದುರ್ಗ ಜಿಲ್ಲೆ ಆಗ್ಬೋದು, ಬಾಗಲಕೋಟೆ ಜಿಲ್ಲೆ ಆಗ್ಬೋದು, ಬಿಜಾಪುರ ಜಿಲ್ಲೆ ಆಗ್ಬೋದು, ರಾಮನಗರ ಜಿಲ್ಲೆ ಆಗ್ಬೋದು, ತುಮಕೂರು ಜಿಲ್ಲೆ ಆಗ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈಗ ಕಾರವಾರ ಜಿಲ್ಲೆಯ ಒಂದು ದೊಡ್ಡ ಒಂದು ನಾವು ಕಾರ್ ನಿಲ್ಲಿಸಿ ಒಂದು 4-5 ಕಿಲೋಮೀಟರ್ ಲಾರ್ಮೆಂಟ್ಸ್ ಹೋಗ್ಬೇಕು. ಅಂಥ ಕಡೆ ಕಲಾವಿದರು ಹುಡ್ಕೊಂಡು ಹೋಗಿ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಭಾಳಷ್ಟು ಜನ ಸಹಾಯ ಮಾಡೋದಕ್ಕೆ